ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ ತಮ್ಮನೇಲಿ ಅಬ್ಸರ್ವ್ ಮಾಡಿರ್ತೀರಿ, ಅದೇ ರೀತಿ ಬೋರ್ಡ್ ಕೂಡ ನೋಡ್ತಾ ಇದ್ದೀರಿ. ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಎಕನಾಮಿಕ್ಸ್ ತಯಾರಿ ಯಾವ ರೀತಿ ಇರಬೇಕು, ಬ್ಲೂ ಪ್ರಿಂಟ್ ಏನದ ರಿವೈಸ್ಡ್ ಬ್ಲೂ ಪ್ರಿಂಟ್ 2025-26. ಬಹಳ ಹಳೆ ಕ್ವಶನ್ ಪೇಪರ್ಗಳನ್ನು ನೋಡಬೇಡಿ, ಬಹಳ ಹಳೆ ಬ್ಲೂ ಪ್ರಿಂಟ್ಗಳನ್ನು ನೋಡಬೇಡಿ. ಹೊಸ ಬ್ಲೂ ಪ್ರಿಂಟ್, ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ಇದೆಲ್ಲ, ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕ್ವಶನ್ಸ್ಗಳು ಬರೋದು. ಹಾಗಾಗಿ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ಗಳದಾವು, ಯಾವ ಚಾಪ್ಟರ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು, ಯಾವುದು ಈಸಿ ಚಾಪ್ಟರ್ ಅದ, ಅವೆಲ್ಲ ವಿಷಯಗಳನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ಕೊಂತ ಹೋಗೋಣ. ಈಗ ಮೊದಲನೇದಾಗಿ ಇಲ್ಲಿ ನಾನು ಚಾಪ್ಟರ್ ಹೆಸರುಗಳನ್ನ ಬರೆದಿದ್ದೀನಿ, 6 ಚಾಪ್ಟರ್. ಅಗೇನ್ ಸರ್ ಇದು ಇಂಗ್ಲಿಷ್ ಮೀಡಿಯಮ ಅಥವಾ ಕನ್ನಡ ಮೀಡಿಯಮ ಅನ್ನೋರಿಗೆ ನಾನಿಲ್ಲಿ ಇಂಗ್ಲೀಷ್ದಲ್ಲಿ ಬರೆದಿರಬಹುದು, ಆದರೆ ಕನ್ನಡದಲ್ಲಿಯೂ ಕೂಡ ನಾನು ಅದನ್ನ ಚಾಪ್ಟರ್ ನೇಮ್ಗಳನ್ನ ಹೇಳ್ತೀನಿ. ಸೊ ಇದು ಕನ್ನಡ ಮೀಡಿಯಂ ಆಗಿರ್ತದೆ, ಇಂಗ್ಲಿಷ್ ಮೀಡಿಯಂ ಕೂಡ ಆಗಿರ್ತದೆ. ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅಂತ ಏನೂ ಇಲ್ಲ, ಎಲ್ಲರಿಗೂ ಸೇಮ್. ಓಕೆ, ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ ಅಂತ ಕರಿತೀವಿ. ಮೊದಲು 5 ಚಾಪ್ಟರ್ಗಳು ಮೈಕ್ರೋ ಎಕನಾಮಿಕ್ಸ್ ಅಂತ ಒಂದು ಭಾಗ, 2 ಭಾಗಗಳನ್ನ ಮಾಡ್ತೀವಿ ಎಕನಾಮಿಕ್ಸ್ ಸಿಲೆಬಸ್ ಒಳಗಡೆ. ಮೈಕ್ರೋ ಎಕನಾಮಿಕ್ಸ್ ಮತ್ತೊಂದು ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಚಾಪ್ಟರ್ಗಳು, ಸಮಗ್ರ ಅರ್ಥಶಾಸ್ತ್ರದಲ್ಲಿ 6 ಚಾಪ್ಟರ್ಗಳನ್ನು ನಾವು ನೋಡ್ತೀವಿ. ಈಗ ಮೊದಲನೇ ಭಾಗ ದಟ್ ಈಸ್ ಮೈಕ್ರೋ, ಸೂಕ್ಷ್ಮ, ಇಂಟ್ರೊಡಕ್ಷನ್, ಪರಿಚಯ. ಈ ಚಾಪ್ಟರ್ ಇಂದ ಯಾವೆಲ್ಲ ಕ್ವಶನ್ಗಳು ಬರ್ತವೆ ಅಂತ ನೋಡೋದಾದ್ರೆ 1 ಮಾರ್ಕಿನ 1 ಕ್ವಶನ್ ಬರ್ತದೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 6 ಮಾರ್ಕ್ಸ್ದು ಮತ್ತು 5 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಇಲ್ಲ. 5 ಮಾರ್ಕ್ಸ್ ಇದು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಥವಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಈ ರೀತಿನೂ ಕೂಡ ನಾವು ಕರಿತೀವಿ. ಸೊ 1 ಮಾರ್ಕ್ ನಿಮ್ಗೆ ಗೊತ್ತದ, 5 ಮಲ್ಟಿಪಲ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋಯಿಂಗ್, 5 ಒನ್ ವರ್ಡ್, ಸೇಮ್ ಆಸ್ ಅಕೌಂಟೆನ್ಸಿ ಅಂಡ್ ಬಿಸ್ನೆಸ್ ಸ್ಟಡಿ, ಸೇಮ್ ಅದೇ ಪ್ಯಾಟರ್ನ್ ಇರ್ತದೆ. 2 ಮಾರ್ಕ್ಸ್ದು ಕ್ವಶನ್ಸ್ಗಳು 2-3 ಲೈನ್ದಾಗ ಬರೀಬೇಕು. 4 ಮಾರ್ಕ್ಸ್, ಆಮೇಲೆ 6 ಮಾರ್ಕ್ಸ್. 4 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಅದಾವ್ರಿ. ಅಂದ್ರೆ ನಾವೀಗ ಅಕೌಂಟೆನ್ಸಿಯಲ್ಲಿ ಬಿಡಿಸ್ತೀವಲ್ಲ, ಆ ರೀತಿ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಕ್ವಶನ್ ಕೂಡ ಅದಾವು. ಸೊ ಎಲ್ಲ ಪ್ರಾಬ್ಲಮ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಆಮೇಲೆ ಆ ಪ್ರಾಬ್ಲಮ್ಗಳು ನಿಮ್ಗೆ ಹಳೆ ಕ್ವಶನ್ ಬರೋದ್ರಲ್ಲಿ ಕಾಣೋದಿಲ್ಲ. ಈಗ ಹೊಸ ಮಾಡಲ್ ಕ್ವಶನ್ ಬರಲಿ, ಹೊಸ ಸಿಲೆಬಸ್ ಅಲ್ಲಿ ಅದ. ಸೊ ಹಾಗಾಗಿ ಅವೆಲ್ಲ ಕ್ವಶನ್ಗಳಿಗೆ ಯಾವ ರೀತಿ ನಾವು ಆನ್ಸರ್ ಅನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋದನ್ನ ನಾನು ಮುಂದೆ ಹೋಗ್ತಾ ಮುಂದಿನ ವಿಡಿಯೋ ಸೆಷನ್ಗಳಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಈಗ 2ನೇ ಚಾಪ್ಟರ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಅನುಭೋಗಿ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ. ಅನುಭೋಗಿ ವರ್ತನೆಯ ಸಿದ್ಧಾಂತ 2ನೇ ಅಧ್ಯಾಯ, 3 ಆಮೇಲೆ 1 1 1 1. ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಸೆಕ್ಷನ್ಗಳಲ್ಲಿ ಇಲ್ಲಿ ಮಾರ್ಕ್ಸ್ ಅದ. 1 ಮಾರ್ಕ್ಸ್ದು 3 ಕ್ವಶನ್ಸ್ ಅದಾವ, 2 ಮಾರ್ಕ್ಸ್ದು 1, 4 ಮಾರ್ಕ್ಸ್ 1, 6 ಮಾರ್ಕ್ಸ್ 1, 5 ಮಾರ್ಕ್ಸ್ 1. ಹಾಗಾಗಿ ಈ ಚಾಪ್ಟರ್ ನ ಬಹಳ ಪರ್ಫೆಕ್ಟ್ ಆಗಿ ಮಾಡೋ ಅವಶ್ಯಕತೆ ಅದ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಕ್ವಶನ್ ಕೂಡ ಅದ, ವೆರಿ ಈಸಿ ಅದ. ಈ ಪ್ರಾಕ್ಟಿಕಲ್ ಕ್ವಶನ್ ಗಳ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, 3 ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಆಮೇಲೆ 6 ಮಾರ್ಕ್ಸ್ ಇರೋ 1 ಪ್ರಶ್ನೆ ಅದ. 6 ಮಾರ್ಕ್ಸ್ ಇಂಪಾರ್ಟೆಂಟ್ ವಿಡಿಯೋ ಇದಾದ ನಂತರ ಅದು ಕೂಡ ಅಪ್ಲೋಡ್ ಆಗ್ತದೆ. 4 ಮಾರ್ಕ್ಸ್ ಬರ್ತಾ ಇದೆ, ಡೋಂಟ್ ವರಿ, ಎಲ್ಲ ಮಾಡ್ತೀನಿ. 2 ಮಾರ್ಕ್ಸ್, 1 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್, ಎವ್ರಿಥಿಂಗ್ ಅಬೌಟ್ ಎಕನಾಮಿಕ್ಸ್ ಐ ವಿಲ್ ಅಪ್ಡೇಟ್. ಓಕೆ, ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಯಾವುದು 2ನೇ ಚಾಪ್ಟರ್. ನೀವು ವಿಡಿಯೋನ ಪೌಸ್ ಮಾಡಿ ಅಲ್ಲೇ ಇದನ್ನ ನೋಟ್ ಡೌನ್ ಮಾಡ್ಕೋರಿ. ಸೊ ಯಾವಾಗಲೂ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟಾ ಅಂತ ಕೆಲವೊಬ್ರು ಕೇಳಿದಾಗ ಎಸ್, ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕ್ವಶನ್ ಪೇಪರ್ ಬರೋದೇನೆ ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೆ. ನಾವು ಯಾವ ಕ್ವಶನ್ ಬರ್ತಾವು ಅಂತ ನಾವು ಗೆಸ್ ಮಾಡಬೇಕು ಅಂತ ಆದ್ರೆ ಮೊದಲಿಗೆ ನಾವು ಆ ಬ್ಲೂ ಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹೆಂಗಪ್ಪ ಅಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ಬ್ಯಾಟ್, ಬಾಲ್ ಅಂಡ್ ಬ್ಯಾಟ್ಸ್ಮನ್ ಎಷ್ಟು ಇಂಪಾರ್ಟೆಂಟು ಅಷ್ಟ ಆ ಗ್ರೌಂಡ್ ಕೂಡ ಇಂಪಾರ್ಟೆಂಟ್. ಗ್ರೌಂಡ್ ಹೆಂಗದ, ಪಿಚ್ ಯಾವ ರೀತಿ ಅದ, ಆ ಪಿಚ್ಚಿನ ಪ್ರಕಾರ ನಾವು ಬ್ಯಾಟಿಂಗ್ ಮಾಡ್ಬೇಕಾಗ್ತದೆ. ಸೇಮ್ ಅದೇ ಫಾರ್ಮ್ಯಾಟ್ ಇಲ್ಲಿಯೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಸ್ಟಡಿಯನ್ನ ಮಾಡಿದಾಗ ಕ್ವಶನ್ ಪೇಪರ್ ಅದೇ ರೀತಿ ಬರ್ತದೆ, ಅವ ನಮಗದು ಹೆಲ್ಪ್ ಮಾಡ್ತದೆ. ಸೊ 3ನೇ ಚಾಪ್ಟರ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿಂದ 1 ಮಾರ್ಕ್ಸ್ನ 2 ಪ್ರಶ್ನೆಗಳು, ಆಮೇಲೆ 2 ಮಾರ್ಕ್ಸ್ನ 1 ಪ್ರಶ್ನೆ, 4 ಮಾರ್ಕ್ಸ್ ಪ್ರಶ್ನೆ ಇಲ್ಲ ಇಲ್ಲಿ, 6 ಮಾರ್ಕ್ಸ್ನ 1, ಆಮೇಲೆ 5 ಅಂಕಗಳ ಪ್ರಶ್ನೆ ಕೂಡ ಇಲ್ಲ. 6 ಮಾರ್ಕ್ಸ್ನ 1 ಅದ. ಹಾಗಾಗಿ 6 ಮಾರ್ಕ್ಸ್ ಚಾಪ್ಟರ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋಣ. ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಇಲ್ಲಿ ಕೂಡ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಬರ್ತದೆ. TP ಅನ್ನ ಕೊಟ್ಟಿರ್ತಾರೆ, ಎವರೇಜ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕು, ಅದನ್ನು ಕೂಡ ಮಾಡೋಣ. ಆಮೇಲೆ TFC, TVC, SAC ಇವೆಲ್ಲ ಫೈನ್ ಮಾಡಬೇಕು. ಎಲ್ಲವನ್ನೂ ಕೂಡ ನಾನು ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೀನಿ. ಚಾಪ್ಟರ್ ನಂಬರ್ 4, ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಚಾಪ್ಟರ್ ಇಂದ 1 ಮಾರ್ಕಿನ 3 ಕ್ವಶನ್ಸ್, 2 ಮಾರ್ಕ್ಸಿನ 2 ಕ್ವಶನ್ಸ್, 4 ಅಂಕದ 1 ಪ್ರಶ್ನೆ, 6 ಮತ್ತು 5 ಯಾವೂ ಇಲ್ಲ. 2 ಮಾರ್ಕ್ಸ್ 2 ಅದಾವ್ರಿ. ಹಾಗಾಗಿ
ಇಂಪಾರ್ಟೆಂಟ್ ಆಗ್ತದ. 4 ಮಾರ್ಕ್ಸ್ ಪ್ಲಸ್ 4 8 ಮಾರ್ಕ್ಸ್ ಪ್ಲಸ್ 3 11 ಮಾರ್ಕ್ಸ್ ಅದ ಈ ಚಾಪ್ಟರ್ದಾಗ. ಇನ್ನು 5ನೇ ಚಾಪ್ಟರ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಮಾರುಕಟ್ಟೆ ಸಮತೋಲನ. 1 ಮಾರ್ಕ್ಸ್ ಒಂದದ, 2 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ ಒಂದದ, 6 ಮಾರ್ಕ್ಸ್ ಇಲ್ಲ. ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಂದದ. ಬಹಳ ಸಣ್ಣ ಚಾಪ್ಟರ್ ಇದು, ಸ್ಮಾಲ್ ಚಾಪ್ಟರ್, ಬಟ್ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ಸ್ಮಾಲ್ ಚಾಪ್ಟರ್ಸೇ ನಮಗೆ ನಾಳೆ ಹೆಲ್ಪ್ ಮಾಡ್ತಾರೆ ಎಕ್ಸಾಮ್ದಾಗ. ಸೊ ಪ್ರಾಕ್ಟಿಕಲ್ ಕ್ವಶನ್ ಕೂಡ ಅದ, ಹಾಗಾಗಿ ಇದನ್ನ ಮಾಡಬೇಕು. ಕ್ವಾಂಟಿಟಿ ಡಿಮಾಂಡ್ ಮತ್ತು ಕ್ವಾಂಟಿಟಿ ಸಪ್ಲೈ ಅನ್ನ ಕೊಟ್ಟಿರ್ತಾರೆ. ಇಕ್ವಿಲಿಬ್ರಿಯಂ ಪ್ರೈಸ್, ಇಕ್ವಿಲಿಬ್ರಿಯಂ ಕ್ವಾಂಟಿಟಿ, ಇವೆಲ್ಲವನ್ನು ಕೂಡ ನಾವು ಅಲ್ಲಿ ಡಯಾಗ್ರಾಮ್ ಮುಖಾಂತರ ತೋರಿಸ್ಬೇಕು. ಅದನ್ನು ಕೂಡ ಮಾಡುವ, ನೋ ಪ್ರಾಬ್ಲಮ್. ಓಕೆ, 4 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಇಲ್ಲಿ ಕೂಡ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಅದ. ನಂಬರ್ ಆಫ್ ಇಕ್ವಿಲಿಬ್ರಿಯಂ ಫರ್ಮ್ಸ್ ಅನ್ನ ಫೈಂಡ್ ಮಾಡೋದು, ಅದು ಕೂಡ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ 1ನೇ ಚಾಪ್ಟರ್, ಅಗೇನ್ ಇಲ್ಲಿ ಕೂಡ 1ನೇ ಚಾಪ್ಟರ್ ಪರಿಚಯ ಏನದ, ಪೀಠಿಕೆ ಅಂತ ಕರಿತೀವಿ. 1 ಮಾರ್ಕ್ಸ್ನ ಒಂದು ಕ್ವಶನ್ ಅದ, 2 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಒಂದು ಕ್ವಶನ್ ಅದ. 5 ಮತ್ತು 6 ಯಾವ ಪ್ರಶ್ನೆಗಳಿಲ್ಲ. ಇನ್ನು 2ನೇ ಚಾಪ್ಟರ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, 1 ಮಾರ್ಕಿನ 2 ಪ್ರಶ್ನೆಗಳು, 2 ಮಾರ್ಕ್ಸಿನ 2 ಪ್ರಶ್ನೆಗಳು, 4 ಮಾರ್ಕ್ಸ್ ಪ್ರಶ್ನೆಗಳಿಲ್ಲ, 6 ಅಂಕದ ಒಂದು ಪ್ರಶ್ನೆ, ಆಮೇಲೆ 5 ಅಂಕದ ಪ್ರಯೋಗ ಆಧಾರಿತ ಪ್ರಶ್ನೆ ಕೂಡ ಇಲ್ಲಿ ಒಂದು ಕಾಣ್ತದೆ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇಲ್ಲಿ ಕೂಡ GDP, NDP, NNP, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಮಾರ್ಕೆಟ್ ಪ್ರೈಸ್ ಇವೆಲ್ಲ ಫೈನ್ ಮಾಡಬೇಕು. ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಕೂಡ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಅದ. ಅದಾದ ನಂತರ ಮನಿ ಅಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್, ಇದು 3ನೇ ಚಾಪ್ಟರ್. ಇಲ್ಲಿ ಕೂಡ 1 ಮಾರ್ಕ್ಸ್ನ 2 ಕ್ವಶನ್ಗಳು, 2 ಮಾರ್ಕ್ಸ್ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ ಒಂದು, 6 ಮಾರ್ಕ್ಸ್ ಒಂದು ಪ್ರಾಕ್ಟಿಕಲ್ ಕ್ವಶನ್ ಇಲ್ಲ. ಇಲ್ಲಿ 4 ಮಾರ್ಕ್ಸ್ 6 ಮಾರ್ಕ್ಸ್ ಅದ. ವೆರಿ ಫೇಮಸ್ ಲಾಲಾ ಗೋಲ್ಡ್ ಸ್ಮಿತ್ ಬಗ್ಗೆ ಒಂದು ಕ್ವಶನ್, ಅಕ್ಕ ಸಾಲಿಗ ಲಾಲಾ ಅವ್ರ ಬಗ್ಗೆ ಒಂದು ಕಥೆ ಅದ. ಸೊ ಅದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಮುಂದಿನ ದಿನಗಳಲ್ಲಿ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್, ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಕರಿತೀವಿ. 1 ಮಾರ್ಕ್ಸ್ 2, 2 ಮಾರ್ಕ್ಸ್ 1, 4 ಮಾರ್ಕ್ಸ್ 1, 6 ಮತ್ತು 5 ಇಲ್ಲ. ಇನ್ನು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಗವರ್ಮೆಂಟ್ ಬಜೆಟ್ ಅಂಡ್ ಎಕನಾಮಿ, ಇಲ್ಲಿ ಬರೋದಾದ್ರೆ 1 ಮಾರ್ಕ್ಸ್ನ 1 ಕ್ವಶನ್, 2 ಮಾರ್ಕ್ಸ್ನ 2, 4 ಮಾರ್ಕ್ಸ್ನ 1, 6 ಮತ್ತು 5 ಇಲ್ಲ. ಲಾಸ್ಟ್ ಚಾಪ್ಟರ್ ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. 1 ಮಾರ್ಕ್ಸ್ನ 2, 2 ಮಾರ್ಕ್ಸ್ ಇಲ್ಲ, ಆಮೇಲೆ ಇದು 1, ಇದು ಕೂಡ 1. ಇದು ಬ್ಲೂ ಪ್ರಿಂಟ್ ಆಗಿರ್ತದೆ. ಓಕೆ, ಇದು ನಿಮ್ಗೆ ಏನು ಬೋರ್ಡ್ ಮೇಲೆ ಕಾಣ್ತಾ ಇದೆ, ಅಪ್ಡೇಟೆಡ್ 2025-26ಗೆ ಬರಬೇಕಾಗಿರುವಂಥ ಬ್ಲೂ ಪ್ರಿಂಟ್. ಇದೇ ಆಧಾರದ ಮೇಲೆ ನಿಮ್ಮ ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಪ್ರಿಪರೇಟರಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ರಿ, ಇದ ಬೇಸ್ ಮೇಲೆ ಕ್ವಶನ್ ಪೇಪರ್ ಬಂದದನೋ ಅಥವಾ ಇಲ್ವೋ ಅಂತೇಳಿ. ಓಕೆ, ಈಗ ನಮ್ಮ ಸ್ಟ್ರಾಟಜಿ ಏನಾಗಿರಬೇಕು, ತಯಾರಿ ಯಾವ ರೀತಿ ಇರಬೇಕು, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. 1ನೇದು 1 ಮಾರ್ಕಿನ 20 ಕ್ವಶನ್ಸ್, ಅದು ಇಲ್ಲಿ ಚೆಕ್ ಮಾಡ್ರಿ. 1 + 3 4 6 9 10 11 12 14 16 ಆಮೇಲೆ 17 19. 1 + 3 4 + 2 6 + 3 9 10 11 13 15 17 18 20 ಟೋಟಲ್ 20 ಕ್ವಶನ್ಸ್ಗಳು. ಅಗೇನ್ ಆ 20 ಕ್ವಶನ್ ಮಲ್ಟಿಪಲ್ ಚಾಯ್ಸ್ನು ಆಗಿರಬಹುದು, 5 ಫುಲ್ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್, 1 ವರ್ಡ್ ಎಲ್ಲಾನು ಬರ್ತದೆ ಇದ್ರೊಳಗಡೆ. ಇನ್ನು 2 ಮಾರ್ಕ್ಸ್ 1 2 3 3 + 2 5 5 + 2 7 8 10. 2 ಮಾರ್ಕ್ಸ್ನ 10 ಕ್ವಶನ್, ಆಮೇಲೆ 4 ಮಾರ್ಕ್ಸ್ನ 1 2 3 4 5 6 7 8 9 ಕ್ವಶನ್ಸ್ಗಳು ಬರ್ತಾವ್ರಿ. ಆಮೇಲೆ 6 ಮಾರ್ಕ್ಸ್ನ 1 2 3 4 5 ಕ್ವಶನ್ಸ್ಗಳು, ಪ್ರಾಕ್ಟಿಕಲ್ 3. ಈ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ 3 ಬರ್ತಾವು, ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 2 ಕ್ವಶನ್ಸ್. 6 ಮಾರ್ಕ್ಸ್ನ 5 ಪ್ರಶ್ನೆಗಳು ಬರ್ತಾವು, ನೀವು ಆನ್ಸರ್ ಮಾಡಬೇಕಾಗಿರೋದು 3. 4 ಮಾರ್ಕ್ಸ್ನ 9 ಕ್ವಶನ್ಗಳು ಬರ್ತಾವು, ನೀವು ಆನ್ಸರ್ ಮಾಡಬೇಕಾಗಿರೋದು 5. ಓಕೆ, ಆಮೇಲೆ 2 ಮಾರ್ಕ್ಸ್ನ ಕ್ವಶನ್ಗಳು 10 ಕೇಳಿರ್ತಾರೆ, ನೀವು ಆನ್ಸರ್ ಮಾಡಬೇಕಾಗಿರೋದು 6 ಕ್ವಶನ್ಸ್. ಆಮೇಲೆ ಇಲ್ಲಿ 20 ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಬೇಕು. ಇಲ್ಲಿ 20 ಮಾರ್ಕ್ಸ್ ಆಗ್ತದ, 6 2 12 ಮಾರ್ಕ್ಸ್ ಆಗ್ತದ, 5 4 20, ಇಲ್ಲಿ 18, ಆಮೇಲೆ ಇಲ್ಲಿ 10 ಮಾರ್ಕ್ಸ್. ಸೊ ಈ ಎಲ್ಲಾ ಸೆಕ್ಷನ್ಗಳಲ್ಲಿ ಈಸಿಯೆಸ್ಟ್ ಸೆಕ್ಷನ್ ಯಾವುದು ಅಂತ ನೋಡೋದಾದ್ರೆ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ವೆರಿ ಸಿಂಪಲ್. ಆಲ್ 3 ಮಾಡಲ್ ಕ್ವಶನ್ ಪೇಪರ್ ನೀವು ಕ್ವಶನ್ಸ್ ಅಬ್ಸರ್ವ್ ಮಾಡಿದ್ರೆ ಸೇಮ್ ಅದ. ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೀನಿ. 15 ಮಾರ್ಕ್ಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಥವಾ ಬಹಳ ಈಸಿಯಾಗಿ 15 ಮಾರ್ಕ್ಸ್ ನೀವು ಸಂಗ್ರಹಣೆ ಮಾಡಬಹುದಾದಂತಹ ಒಂದು ಸೆಕ್ಷನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಲಿ. ಜಸ್ಟ್ ಪಾಸ್ ಆಗಬೇಕು ಅನ್ನೋರು ವೆರಿ ಇಂಪಾರ್ಟೆಂಟ್, ನಿಮಗಂತೂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಸೆಕ್ಷನ್ 5 ಮಾರ್ಕ್ಸ್ ಲಾಸ್ಟ್ ಸೆಕ್ಷನ್. ಓಕೆ, ಆಮೇಲೆ ಮತ್ತೆ ಇಂಪಾರ್ಟೆಂಟ್ ಸೆಕ್ಷನ್ ಅಂದ್ರೆ ಅಗೇನ್ 6 ಮಾರ್ಕ್ಸ್.
6 ಮಾರ್ಕ್ಸ್ದಾಗ 5 ಕ್ವಶನ್ಗಳಲ್ಲಿ 3 ಬರೀಬೇಕು. 18 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕ್ವಶನ್ ಕೂಡ ಅದಾವ್ರಿ. ಪ್ರಾಬ್ಲಮ್ ಸಾಲ್ವ್ ಮಾಡೋ ಕ್ವಶನ್ಸ್ ಆರ್ ವೆರಿ ಈಸಿ ಆಸ್ ಕಂಪೇರ್ಡ್ ಟು ಥಿಯರಿ. ನೀವು ಥಿಯರಿ ಬರೀಬೇಕಾದ್ರೆ ಬಹಳ ಟೈಮ್ ತಗೋದ ಮತ್ತು ಬಹಳ ಅಭ್ಯಾಸ ಮಾಡಬೇಕು. ಬಟ್ ಈ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕ್ವಶನ್ಸ್ಗಳದಾವೆ, ಅವೆಲ್ಲ ಬಹಳ ಈಸಿಯಾಗಿ ನೀವು ಆನ್ಸರ್ನ ಮಾಡಿ ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಹಾಗಾಗಿ 4 ಮತ್ತು 6 ಮಾರ್ಕ್ಸ್ದಲ್ಲಿ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ 100% ಪರ್ಫೆಕ್ಟ್ ಆಗಬೇಕು. 1 ಮಾರ್ಕ್ ಕ್ಯಾಟಗರಿಗೆ ಬಂದ್ರೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಈಗ 2 ಪ್ರಿಪರೇಟರಿ, ಈ 5 ಕ್ವಶನ್ ಪೇಪರ್ಗಳಲ್ಲಿರುವಂತಹ 1 ಮಾರ್ಕ್ನ ಎಲ್ಲಾ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದು ಒಂದೇ ಸ್ಟ್ರಾಟಜಿ. ಇನ್ನು ಎರಡನೇದು ಚಾಪ್ಟರ್ ವೈಸ್ ನಾವು ನೋಡೋದಾದ್ರೆ ಯಾವ ಚಾಪ್ಟರ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2 ಇಂಟ್ರೊಡಕ್ಷನ್ ಅದ. ಚಾಪ್ಟರ್ ನಂಬರ್ 1 ಯಾಕೆ ಇದು ಇಂಪಾರ್ಟೆಂಟ್? ಕಾನ್ಸೆಪ್ಟ್ ಕಡಿಮೆ ಅದಾವು. 1 ಮಾರ್ಕ್ಸ್ 4 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಅದ, ಕಾನ್ಸೆಪ್ಟ್ ಕಡಿಮೆ ಅದ. ಸೆಂಟ್ರಲ್ ಪ್ರಾಬ್ಲಮ್ಸ್, ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ, ಸೊ ಇಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರ್ತದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಮತ್ತು ಈಸಿ ಅದ. ಆಮೇಲೆ ಚಾಪ್ಟರ್ ನಂಬರ್ 2 ಬಿಕಾಸ್ ಇಲ್ಲಿ ಎಲ್ಲಾ ಸೆಕ್ಷನ್ದಾಗ ಒಂದೊಂದು ಕ್ವಶನ್ ಅದ, ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್. ಆಮೇಲೆ ಚಾಪ್ಟರ್ ನಂಬರ್ 3 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ 6 ಮಾರ್ಕ್ಸ್ ಒಂದು ಕ್ವಶನ್ ಅದ, ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಮತ್ತು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಕೂಡ ಅದ. TC, TVS, TFC, ಆಮೇಲೆ AC, SAC, SMC ಇವೆಲ್ಲ ಕೊಟ್ಟಿರ್ತಾರಲ್ಲ, ಇವೆಲ್ಲ ಫೈನ್ ಮಾಡುವಂಥದ್ದು. ಹಾಗಾಗಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಚಾಪ್ಟರ್ ನಂಬರ್ 3 ಪ್ರಾಬ್ಲಮ್ ಓರಿಯೆಂಟೆಡ್ ಇದ್ದಾಗ ಅದು ಬಹಳ ಈಸಿ ಆಗ್ತದೆ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಥಿಯರಿ ಬರೆಯೋಕ್ಕಿಂತ. ಹಾಗಾಗಿ 3 ಮೇಲೆ ಕೂಡ ಕಾನ್ಸಂಟ್ರೇಷನ್ ಹೆಚ್ಚಿರಬೇಕು. ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಬಂದ್ರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಮತ್ತು ಮನಿ ಅಂಡ್ ಬ್ಯಾಂಕಿಂಗ್ ವೆರಿ ಇಂಪಾರ್ಟೆಂಟ್. ಇಲ್ಲಿಯೂ ಕೂಡ 6 ಮಾರ್ಕ್ಸ್ ಒಂದು ಕ್ವಶನ್ ಅದ ನೋಡ್ರಿ 2 and 3 ಒಳಗಡೆ. ಓಕೆ, ಯಾಕಂದ್ರೆ ಇಲ್ಲಿಯೂ ಕೂಡ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಅದ. ಮನಿ ಅಂಡ್ ಬ್ಯಾಂಕಿಂಗ್ ಬಹಳ ಸಿಂಪಲ್ ಅಂಡ್ ಈಸಿ ಅದ, ಹಾಗಾಗಿ ಅದ್ರ ಮೇಲೂ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ಸೊ ಇವು 5 ಚಾಪ್ಟರ್ಸ್. ಜಸ್ಟ್ ಪಾಸಿಂಗ್ ಆಗೋರು ಅಥವಾ 40-50 ತಗೋರು ಈ 5 ಚಾಪ್ಟರ್ಸ್ ಇಂದ ಕಾನ್ಸಂಟ್ರೇಟ್ ಮಾಡಿದ್ರೆ 100% 40 to 50 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು 80 ಔಟ್ ಆಫ್ 80 ಮಾಡಬೇಕು, ಹೈ ಸ್ಕೋರ್ ಮಾಡಬೇಕು ಅಂದ್ರೆ ಬೈ ಡಿಫಾಲ್ಟ್ ಎಲ್ಲಾ ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಜಸ್ಟ್ ಪಾಸ್ ಆಗ್ಬೇಕನ್ನೋರು ನಾ ಹೇಳಿದ ಸ್ಟ್ರಾಟಜಿ ಮಾಡ್ರಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಮಾಡ್ರಿ. 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ದಾಗ ಪ್ರಾಬ್ಲಮ್ ಎಂತ ಕ್ವಶನ್ಸ್ ಪ್ರಾಬ್ಲಮ್ ಬರುವಂತ ಕ್ವಶನ್ ಅವನ್ನ ಕಾನ್ಸಂಟ್ರೇಟ್ ಮಾಡ್ರಿ. 4 ಲೈನ್ 5 ಲೈನ್ ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾ ಇದಾರೆ, ವೆರಿ ಈಸಿ ಇದಾವ, ಅವ್ರನ್ನ ಸಾಲ್ವ್ ಮಾಡ್ತೀನಿ ನಾನು. 1 ಮಾರ್ಕ್ಸ್ದು ಹಳೆ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರಿಪರೇಟರಿ ಎಕ್ಸಾಮ್ಸ್ ಏನ್ ಬಿಟ್ಟಿದಾರಲ್ಲ ಅವುಗಳನ್ನ ಮತ್ತು ಹಳೆ ಕ್ವಶನ್ ಪೇಪರ್ಸ್ಗಳನ್ನ ನೋಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಷ್ಟ ನಿಮಗೆ ಕವರ್ ಆಗಿ ಹೋಗ್ತದೆ. ಇದು ಬ್ಲೂ ಪ್ರಿಂಟ್ ಅದ, ಗ್ರೌಂಡ್ ತಯಾರದ, ಪಿಚ್ ರೆಡಿ ಮಾಡಿದೀವಿ. ಇನ್ನೇನಿದ್ರು ಬ್ಯಾಟಿಂಗ್ ಮಾಡಬೇಕು, ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾವ ಕ್ವಶನ್ಸ್ಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮ್ದಾಗೂ ಅಪ್ಲೋಡ್ ಮಾಡಿರ್ತೀನಿ, ಕನ್ನಡ ಮೀಡಿಯಮ್ದಾಗೂ ಅಪ್ಲೋಡ್ ಮಾಡ್ತೀನಿ. ಒಂದು ಇಂಗ್ಲೀಷ್ ಮೀಡಿಯಂ, ಒಂದು ಕನ್ನಡ ಮೀಡಿಯಂ, ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಹಾಗಾಗಿ ಕನ್ನಡ ಮೀಡಿಯಂ ಅಪ್ಲೋಡ್ ಮಾಡಿದಾಗ ಇಂಗ್ಲೀಷ್ ಮೀಡಿಯಂ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ. ಆಮೇಲೆ ಪ್ಲೇ ಲಿಸ್ಟ್ಗೆ ಹೋಗ್ರಿ, ಸಿಗ್ತದೆ. 25-26 ಅಕೌಂಟೆನ್ಸಿ ಪ್ಲೇ ಲಿಸ್ಟ್ ಅದ, 25-26 ಬಿಸ್ನೆಸ್ ಸ್ಟಡಿ ಪ್ಲೇ ಲಿಸ್ಟ್ ಅದ, 25-26 ಎಕನಾಮಿಕ್ಸ್ ಪ್ಲೇ ಲಿಸ್ಟ್ ಅದ. ನಿಮಗೆ ಇದ್ರೆಲ್ಲಾರ ಲಿಂಕ್ ಕೆಳಗೆ ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಎಲ್ಲದರ ಲಿಂಕ್ ನಿಮಗೆ ಸಿಗ್ತದೆ. ಸೊ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಓಪನ್ ಆದಾಗ ಅಲ್ಲಿ ಎಲ್ಲಾ ವೆರೈಟಿ ಆಫ್ ಕ್ವಶನ್ಸ್ ಏನೇನು ಕಂಟೆಂಟ್ ಅವ ಎಲ್ಲ ನೀವು ಸರ್ಚ್ ಮಾಡ್ಬೋದು, ಬ್ರೌಸ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.